Good morning children. I am Ramamani from Dodalmara High School. Today in this class we are going to learn about 10th standard second language English. There is a girl by the tracks. In our class we learned about this lesson about the characters and first part of the lesson. In this class we will continue the remaining part of the lesson. We already knew that here in this lesson we can see the character of Roma Talreja and how she fallen from the moving train and she felt unconscious and she was falling there itself. How Baleshwar Mishra he is a stranger and how this fellow he is very compassionate, how he came forward to help Roma Talreja. Now come to the remaining part of the lesson. First, I'll read the lesson, then I'm going to explain. Innumerable motorists drove by, some even slowing down to see the young man struggling to hold the blood-covered woman in his arms. Just when he had begun to lose hope, a tempo truck pulled over and its driver, a middle-aged man who spoke Gujarati, stepped out. "Help me," Baleshwar pleaded, and the man helped Baleshwar lay Roma down in the back of his truck. Baleshwar was quickly telling the driver what had happened when a traffic policeman arrived. "Take the girl to Airoli," suggested the cop. There is a hospital there, but Baleshwar disagreed. Airoli was at least 10 kilometers away. Yes, now we will see the explanation of these two paragraphs. Innumerable motorists drove by, some even slowing down to see the young man struggling to hold the blood-covered woman in his arms. Yes, Baleshwar Mishra ಹೆಲ್ಪ್ ಮಾಡಬೇಕು ಅಂತ ಹೇಳಿ ರೋಮಾ ತಲ್ರೇಜಾಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಮೂವಿಂಗ್ ಟ್ರೈನಿಂದ ಜಂಪ್ ಆಗಿ ಬಂದು ಅವಳನ್ನು ಲಿಫ್ಟ್ ಮಾಡಿಕೊಂಡು ರೋಡ್ ಇರುವಂಥ ಕಡೆಗೆ ಅಂದರೆ ವೇರ್ ದ ವೆಹಿಕಲ್ಸ್ ವಿಲ್ ಟ್ರಾವೆಲ್ ಆ ಕಡೆಗೆ ಕರ್ಕೊಂಬರ್ತಾನೆ ಎತ್ಕೊಂಡ್ಬರ್ತಾನೆ. ಆಗ ಎತ್ಕೊಂಡ್ಬಂದು ಈಸ್ ವೈಟಿಂಗ್. ಇನ್ನ್ಯೂಮರಬಲ್ ಮೋಟಾರಿಸ್ಟ್ ಡ್ರೋವ್ ಬೈ, ಅದೇ ರಸ್ತೆಯಲ್ಲಿ ಅವಳನ್ನ ಎತ್ಕೊಂಡು ನಿಂತಿದ್ದಾನೆ. ದ ಬ್ಲಡ್ ವಾಸ್ ತುಂಬ ರಕ್ತ ಹರಿತಾ ಇದೆ. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಇನ್ನ್ಯೂಮರಬಲ್ ಮೋಟಾರಿಸ್ಟ್ ಡ್ರೋವ್ ಬೈ, ಅಸಂಖ್ಯಾತ ವೆಹಿಕಲ್ಸ್ ಎಲ್ಲ ಸಹ ಒಂದು ರಸ್ತೆಯಲ್ಲಿ ಹಾದು ಹೋದರೂ ಸಹ ಸಮ್ ಈವನ್ ಸ್ಲೋಯಿಂಗ್ ಡೌನ್, ಕೆಲವು ವೆಹಿಕಲ್ಸು ಏನಾಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಅವರು ಸ್ವಲ್ಪ ಸ್ಲೋ ಮಾಡ್ತಾರೆ ವೆಹಿಕಲ್ಸ್ನ. ದ ಯಂಗ್ ಮ್ಯಾನ್ ಸ್ಟ್ರಗಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವಿಮನ್ ಇನ್ ಹಿಸ್ ಆರ್ಮ್ಸ್, ಅವನ ಕೈಯಲ್ಲಿ ಅವಳನ್ನ ಎತ್ಕೊಂಡಿದ್ದಾನೆ, ಆದರೆ ಅವಳಿಗೆ ರಕ್ತ ಸುರಿತಾ ಇದೆ ಹಣೆಯಲ್ಲಿ, ತಲೆಯಲ್ಲಿ. ಸೊ ಯಂಗ್ ಮ್ಯಾನ್ ಸ್ಟ್ರಗಲಿಂಗ್, ತುಂಬ ಕಷ್ಟಪಡ್ತಾ ಇದ್ದಾನೆ ಅವಳನ್ನ ಎತ್ಕೊಂಡು, ಥರ ರಕ್ತ ಸುರಿತಿರ್ತಕ್ಕಂಥವಳನ್ನ ಎತ್ಕೊಂಡು ಲಿಫ್ಟ್ ಮಾಡಿ ನಿಂತಿರ್ತಕ್ಕಂಥದ್ದು ತುಂಬಾ ಅವನಿಗೆ ಕಷ್ಟ ಆಗ್ತಾ ಇದೆ. ಅದನ್ನೆಲ್ಲ ಸಹ ನೋಡ್ತಾ ಇದ್ದಾರೆ. ಬಟ್ ನೋ ಬಡಿ has came to forward to help them. Just when he had begun to lose hope, ಅಷ್ಟಲ್ಲಾಗಲೇ ಅವನಿಗೆ ಭರವಸೆ ಕಳ್ಕೊಳ್ಳೋಕೆ ಶುರು ಮಾಡ್ತಾನೆ. ಹೋಪ್ ಮೀನ್ಸ್ ಭರವಸೆ, ಹೋಪ್ ಮೀನ್ಸ್ ಭರವಸೆ. ಇನ್ನೇನು ಭರವಸೆನ ಕಳ್ಕೊಳ್ಬೇಕು ಅಂತ ಅನ್ನೋ ಅಷ್ಟರಲ್ಲಿ ಎ ಟೆಂಪೋ ಟ್ರಕ್ ಡ್ರೈವರ್, ಒಬ್ಬ ವ್ಯಕ್ತಿ ಹೆಲ್ಪ್ ಮಾಡೋಣ ಅಂತ ಹೇಳಿ ಮುಂದೆ ಬರ್ತಾನೆ. ಟೆಂಪೋ ಟ್ರಕ್ ಡ್ರೈವರ್ ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್, ಅಂದರೆ ಆ ಟೆಂಪೋ ಟ್ರಕ್ ಬಂದು ನಿಂತ್ಕೊಳ್ಳುತ್ತೆ, ಆ ಡ್ರೈವರ್ ಇಳಿತಾನೆ ಕೆಳಗಡೆಗೆ. ಎ ಮಿಡಲ್ ಏಜ್ಡ್ ಮ್ಯಾನ್, ನೋಡ್ಲಿಕ್ಕೆ ಹೇಗಿದ್ದ ಆ ಟೆಂಪೋ ಟ್ರಕ್ ಡ್ರೈವರ್ ಅಂದರೆ ಎ ಮಿಡಲ್ ಏಜ್ಡ್ ಮ್ಯಾನ್ ಆಗಿದ್ದ. ಹೂ ಸ್ಪೋಕ್ ಗುಜರಾತಿ, ಅವನು ಗುಜರಾತಿ ಭಾಷೆಯನ್ನ ಮಾತಾಡ್ತಾ ಇದ್ದ. ಸ್ಟೆಪ್ಡ್ ಔಟ್, ಅವನು ಬರ್ತಾನೆ ಅವನಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ. ಹೆಲ್ಪ್ ಮೀ ಬಲೇಶ್ವರ್ ಪ್ಲೀಡೆಡ್. ಹಿಯರ್ ಪ್ಲೀಡೆಡ್ ಮೀನ್ಸ್ ರಿಕ್ವೆಸ್ಟಿಂಗ್, ಪ್ಲೀಡೆಡ್ ಮೀನ್ಸ್ ರಿಕ್ವೆಸ್ಟಿಂಗ್. ಹೆಲ್ಪ್ ಮೀ ಬಲೇಶ್ವರ್ ಪ್ಲೀಡೆಡ್, ಬಲೇಶ್ವರ್ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಅಂಡ್ ದ ಮ್ಯಾನ್ ಹೆಲ್ಪ್ಡ್ ಬಲೇಶ್ವರ್ ಲೇ ರೋಮಾ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ತಾನೆ ಬಲೇಶ್ವರ್ಗೆ ರೋಮಾನ ಒಂದು ಟೆಂಪೋ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್, ಆ ಟ್ರಕ್ಕಿನ ಹಿಂದೆ ಮಲಗಿಸ್ಲಿಕ್ಕೆ ವ್ಯವಸ್ಥೆನ ಮಾಡ್ತಾರೆ. ಇಬ್ರು ಸಹ ಸೇರ್ಕೊಂಡು ಮಲಗಿಸ್ತಾರೆ. ಬಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್, ಬಲೇಶ್ವರ್ ಕ್ವಿಕ್ ಆಗಿ ಡ್ರೈವರ್ಗೆ ಹೇಳ್ತಾನೆ, ತಕ್ಷಣದಲ್ಲಿ ಹೇಳ್ತಾನೆ ಏನಂತ, ವಾಟ್ ಹ್ಯಾಡ್ ಹ್ಯಾಪನ್ಡ್ ವೆನ್ ಎ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್. ಅಷ್ಟರಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಸಹ ಅಲ್ಲಿ ಬರ್ತಾರೆ, ಅವರಿಗೂ ಸಹ ಹೇಳ್ತಾರೆ ಏನಾಗಿದೆ, ಆಕ್ಸಿಡೆಂಟ್ ಆಯ್ತು ಈ ಥರ ಅಂತ ಹೇಳ್ತಾರೆ. ಟೇಕ್ ದ ಗರ್ಲ್ ಟು ಐರೋಲಿ,
ಟೇಕ್ ದ ಗರ್ಲ್ ಟು ಐರೋಲಿ. ಆಗ ಅಲ್ಲಿ ಬಂದಿರತಕ್ಕಂಥ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಗೈಡ್ ಮಾಡ್ತಾರೆ, ಈ ಗರ್ಲನ, ಈ ಒಂದು ಹೆಣ್ಮಗಳನ್ನ ಐರೋಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸಜೆಸ್ಟೆಡ್ ದ ಕಾಪ್, ದ ಪೊಲೀಸ್ ಮ್ಯಾನ್. ಕಾಪ್ ಹಿಯರ್ ಕಾಪ್ ಮೀನ್ಸ್ ಪೊಲೀಸ್ ಮ್ಯಾನ್. ಅವ್ರು ಸಜೆಸ್ಟ್ ಮಾಡ್ತಾರೆ ಅವಳನ್ನ ಐರೋಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ. ದೇರ್ ಇಸ್ ಎ ಹಾಸ್ಪಿಟಲ್ ದೇರ್, ಅಲ್ಲೊಂದು ಹಾಸ್ಪಿಟಲ್ ಇದೆ ಅಂತ ಹೇಳ್ತಾರೆ. ಬಟ್ ಬಲೇಶ್ವರ್ ಡಿಸಗ್ರೇಡ್, ಆದ್ರೆ ಬಲೇಶ್ವರ ಅದನ್ನ ಒಪ್ಕೊಳ್ಳಲ್ಲ. ಅಗ್ರಿ ಡಿಸಗ್ರಿ, ಅಗ್ರಿ ಡಿಸಗ್ರಿ. Prefixes. Airoli was at least 10 kilometers away. ಯಾಕೆ ಇಲ್ಲಿ ಬಲೇಶ್ವರ ಮಿಶ್ರ ಅವಳನ್ನ ಒಂದು ಐರೋಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ಳಲ್ಲ ಅಂತಂದ್ರೆ ಮಕ್ಕಳೇ, ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers away. ಅಲ್ಲಿಂದ 10 kilometers ದೂರದಲ್ಲಿ ಐರೋಲಿ ಇತ್ತು. ಸೊ ಹಾಗಾಗಿ ಒಪ್ಕೊಳ್ಳಲ್ಲ. There is a closer place I know of. ನೋಡಿ, there is a closer place I know of. ನನಗಿನ್ನು ಇಲ್ಲೇ ಹತ್ತಿರದಲ್ಲಿ ಒಂದು ಪ್ಲೇಸ್ ಗೊತ್ತಿದೆ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಸೆಟ್ ಬಲೇಶ್ವರ್ ಹೇಳ್ತಾನೆ. 10 minutes later they arrived at a small hospital. After 10 minutes journey, they both tempo truck driver and Roma Talreja and Baleshwar Mishra, these three people arrived near a small hospital where nurses helped take the young women in. ಅಲ್ಲಿ ಬಂದಾಗ ನರ್ಸಸ್ ಎಲ್ಲ ಸಹ ಹೆಲ್ಪ್ ಮಾಡ್ತಾರೆ ಇವಳು ಹೆಣ್ಮಗಳನ್ನ ಈ ಒಂದು ಯಂಗ್ ವಿಮೆನ್ ಹಾಸ್ಪಿಟಲ್ ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ. ಬಟ್ ಆಸ್ ಅ ಫೆಸಿಲಿಟಿ ಲ್ಯಾಕ್ಡ್, ಆ ಒಂದು ಹಾಸ್ಪಿಟಲ್ನಲ್ಲಿ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಹಾಗಾಗಿ ಪರ್ಸನಲ್ ಆ್ಯಂಡ್ ಎಕ್ವಿಪ್ಮೆಂಟ್, ಅಷ್ಟೊಂದು ಉಪಕರಣಗಳು ಸಹ ಅಲ್ಲಿ ಇರಲಿಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಸೊ ಹಾಗಾಗಿ ಆನ್ ಡ್ಯೂಟಿ ಫಿಸಿಷಿಯನ್ ವಾಸ್ ನಾಟ್ ಏಬಲ್ ಟು ಡೂ ಮೋರ್. ಆ ಡ್ಯೂಟಿನಲ್ಲಿ ಇದ್ದಂತಹ ಫಿಸಿಷಿಯನ್ ಡಾಕ್ಟರ್ ಹೆಚ್ಚಿನವನಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ದನ್ ಗಿವ್ ಬೇಸಿಕ್ ಫಸ್ಟ್ ಏಡ್. ಜಸ್ಟ್ ಅವಳಿಗೆ ಒಂದು ಬ್ಲಡ್ ಏನು ಸುರಿತಾ ಇತ್ತು, ಒಂದು ಬ್ಲಡ್ ಅನ್ನ ಸುರಿತಕ್ಕಂಥದ್ದನ್ನು ನಿಲ್ಲಿಸೋದಕ್ಕೆ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನು ಅಷ್ಟೇ ಇಲ್ಲಿ ಅವರು ಕೊಡ್ತಾರೆ. ಹಿ ಅಡ್ವೈಸ್ಡ್ ದಟ್ ಶಿ ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಏನಂತ, ಅವಳನ್ನ ಹತ್ತಿರದ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸಲಹೆಯನ್ನ ಕೊಡ್ತಾರೆ. Baleshwar and the driver had no choice but to move her back into the truck. ಮತ್ತೆ ಏನೋ ಬೇರೆ ಚಾಯ್ಸ್ ಇಲ್ಲದೆ ಬಲೇಶ್ವರ್ ಮತ್ತೆ ಟೆಂಪೋ ಟ್ರಕ್ ಡ್ರೈವರ್ ಅವಳನ್ನು ಕರ್ಕೊಂಡು ಹೇಗೆ ಟ್ರಕ್ ಹತ್ರ ಬರ್ತಾರೆ. ವೆನ್ ದ ವೆಹಿಕಲ್ ಲಾರ್ಚ್ಡ್ ಫಾರ್ವರ್ಡ್, ಆ ವೆಹಿಕಲ್ ಮುಂದೆ ಪಾಸ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅನ್ನುವಾಗ ಫಾರ್ವರ್ಡ್ ಆದಾಗ ಏನಾಗುತ್ತೆ, ರೋಮಾ ಸ್ಟಿರ್ಡ್ ಅಂಡ್ ಹರ್ ಐಸ್ ಫ್ಲಟ್ಟೆಡ್ ಓಪನ್. ಆ ರೋಮಾ ಶೇಕ್ ಆಗಿದ್ದರಿಂದ ಪ್ರಯುಕ್ತ ಏನಾಯ್ತು, ಅವಳ ಕಣ್ಗಳು ಹರ್ ಐಸ್ ಫ್ಲಟ್ಟೆಡ್ ಓಪನ್, ಸ್ವಲ್ಪ ಅವಳ ಕಣ್ಗಳನ್ನ ತೆಗಿತಾಳೆ. ಇಲ್ಲಿ ಲರ್ಚ್ಡ್ ಮೀನ್ಸ್ ಮೂಡ್ ಅನ್ಸ್ಟಡಿಲಿ ಅಂದ್ರೆ ಸ್ಟಡಿ ಅನ್ಸ್ಟಡಿ, ಅಸ್ಥಿರವಾಗಿ ಒಂದು ಸ್ವಲ್ಪ ಶೇಕ್ ಆಗ್ತಕ್ಕಂಥದ್ದು ಆತ. ದೆನ್ ಇಲ್ಲಿ ಫಾರ್ವರ್ಡ್ ಪದಕ್ಕೆ ಆಪೋಸಿಟ್ ವರ್ಡ್ ಏನಾಗುತ್ತೆ, ಬ್ಯಾಕ್ವರ್ಡ್. ಫಾರ್ವರ್ಡ್ ಪದಕ್ಕೆ ಆಪೋಸಿಟ್ ವರ್ಡ್ ಏನಾಗುತ್ತೆ ಮಕ್ಕಳ, ಬ್ಯಾಕ್ವರ್ಡ್. ಓಕೆ, ಅವಳ ಕಣ್ಣನ್ನ ಓಪನ್ ಮಾಡಿದಾಗ ವಾಟ್ ಇಸ್ ಯುವರ್ ನೇಮ್ ಆಸ್ಕ್ಡ್ ಬಲೇಶ್ವರ್ ತಕ್ಷಣ ಕೇಳ್ತಾನೆ, ಅವಳು ಕಣ್ಬಿಟ್ಟು ನೋಡ್ತಿದ್ದಾಳೆ ಅಂತ ಹೇಳಿ ತಕ್ಷಣ ಕೇಳ್ತಾನೆ, ವಾಟ್ ಇಸ್ ಯುವರ್ ನೇಮ್, ಏನ್ ನಿನ್ ಹೆಸರು ಅಂತ ಕೇಳ್ತಾನೆ. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ಅವನು ಬಲೇಶ್ವರ ಅವಳ ಜೊತೆಲೆ ಕೂತಿದ್ದ ಹಿಂದೆ ಟ್ರಕ್ ನಲ್ಲಿ. ಸೊ ಕೇಳ್ತಾನೆ, ಆಗ ರೋಮಾಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಆದ್ರೂ ಸಹ ಆನ್ಸರ್ ಮಾಡ್ತಾಳೆ. ರೋಮಾ ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್, ಬಹಳ ಕಷ್ಟಪಟ್ಟು ಅವಳ ಹೆಸರನ್ನ ಹೇಳ್ತಾಳೆ, ರೋಮಾ ಅಂತ ಹೇಳಿ ಅವಳು ಹೇಳ್ತಾಳೆ. ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್, ಪ್ರಯತ್ನ ಪಟ್ಟು ಹೇಳ್ತಾಳೆ. ಟು ಸೇ ಸಮಥಿಂಗ್ ವಿತ್ ಸಮ್ ಎಫರ್ಟ್, ಟು ಸೇ ಸಮಥಿಂಗ್ ವಿತ್ ಸಮ್ ಎಫರ್ಟ್ ಅನ್ನೋ, ಟು ಗ್ರೈಂಡ್ ಔಟ್ ಮೀನ್ಸ್ ಟು ಸೇ ಸಮಥಿಂಗ್ ವಿತ್ ಸಮ್ ಎಫರ್ಟ್. ಬಹಳ ಕಷ್ಟಪಟ್ಟು ಅವಳು ಒಂದು ಉತ್ತರವನ್ನ ಕೊಡ್ತಾಳೆ, ಆನ್ಸರ್ ಮಾಡ್ತಾಳೆ, ರೋಮಾ ಅಂತ ಹೇಳ್ತಾಳೆ. ಹೋಮ್ ಕೆನ್ ಐ ಕಾಲ್, ನಾನು ಹಾಗಾದ್ರೆ ಯಾರನ್ನು ಕರೀಲಿ, ಯಾರಿಗೆ ಫೋನ್ ಮಾಡಲಿ. ಹಿ ಹ್ಯಾಸ್ ಕಡ್ ಕ್ವಿಕ್ಲಿ, ತಕ್ಷಣ ಕೇಳ್ತಾನೆ ಯಾರಿಗೆ ಫೋನ್ ಮಾಡಲಿ ಅಂತ ಹೇಳಿ. ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್, ಮತ್ತೆ ಅವಳೇನಾದ್ರೂ ಹತ್ರ ತಲೆಸುತ್ತ ಬಂದು ಮಲಗಬಹುದು ಅಂತ ಹೇಳಿ ಅವನು ಮತ್ತೆ ಕೇಳ್ತಾನೆ ಅವಳನ್ನ, ಮತ್ತೆ ಅವಳು ಅನ್ಕಾನ್ಶಿಯಸ್ ಆಗ್ಬೋದು ಅಂತ ಹೇಳಿ ಕೇಳ್ತಾನೆ, ಅವಳನ್ನ ಯಾರಿಗೆ ಕಾಲ್ ಮಾಡಲಿ ಅಂತ ಹೇಳಿ. ಮೈ ಬ್ರದರ್ ದಿನೇಶ್, ಶಿ ಆನ್ಸರ್ಡ್ ಮೈ ಬ್ರದರ್ ದಿನೇಶ್. ದಿನೇಶ್ ನಮ್ಮ ಅಣ್ಣನಿಗೆ ಕಾಲ್ ಮಾಡು ಅಂತ ಹೇಳಿದಾಗ ಶಿ ಸೆಡ್ ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್. ನಿಧಾನಕ್ಕೆ ದಿನೇಶ್ನ ಅವರ ಅಣ್ಣನ ಸೆಲ್ ಫೋನ್ ನಂಬರ್ನ ಅವಳು ಬಲೇಶ್ವರ್ ಮಿಶ್ರಾಗೆ ಕೊಡ್ತಾಳೆ. ಬಲೇಶ್ವರ್ ಮೆಮೊರೈಸ್ಡ್ ಇಟ್, ಬಲೇಶ್ವರ್ ಅದನ್ನು ನೆನಪಲ್ಲಿಟ್ಕೊಳ್ತಾನೆ ಫೋನ್ ನಂಬರ್ನ. ಅಂಡ್ ವಾಚ್ಡ್ ಆಸ್ ರೋಮಾಸ್ ಐಸ್ ಸೋನ್ ಲಾಸ್ಟ್ ಫೋಕಸ್, ಮತ್ತೆ ರೋಮಾಳ ಕಣ್ಗಳು ಹಾಗೆ ಮುಚ್ಕೊಂಡ್ಬಿಡತ್ತೆ. ರೋಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್, ಕತ್ತಲೆಗೆ ಹಾಗೆ ಜಾರ್ಬಿಡತ್ತೆ. ಚಾಚಾ ಕೆನ್ ಐ ಬಾರೋ ಯುವರ್ ಮೊಬೈಲ್, ಇವನ ಹತ್ರ ಒಂದು ಫೋನ್ ಮೊಬೈಲ್ ಕೂಡ ಅವನ ಹತ್ರ ಇಲ್ಲ. ಯಾರ ಹತ್ರ, ಬಲೇಶ್ವರ್ ಮಿಶ್ರಾ ಹತ್ರ. ಸೊ ಹಾಗಾಗಿ ಅವ್ನು ಟ್ರಕ್ ಡ್ರೈವರ್ ಟ್ರಕ್ ಡ್ರೈವರ್ ಹತ್ರ ಅವನೇನ್ ಮಾಡ್ತಾನೆ, ಮೊಬೈಲನ್ನು ಇಸ್ಕೊಳ್ತಾನೆ. ಚಚಾ ಕೆನ್ ಐ ಬಾರೋ ಯುವರ್ ಮೊಬೈಲ್, ನಿಮ್ಮ ಮೊಬೈಲನ್ನು ಕೇಳ್ಬೋದಾ ಅಂತ ಹೇಳಿ ತಗೊಳ್ತಾನೆ. ಇಸ್ಕೊಂಡ್ಬಿಟ್ಟು ಬಾರೋ ಆಪೋಸಿಟ್ ವರ್ಡ್ ಲೆಂಡ್, ಬಾರೋ ಲೆಂಡ್ ಅಂತ ಹೇಳಿ.
Baleshwar asked, Baleshwar ಕೇಳ್ತಾನೆ, and the driver passed him his phone. ಬಲೇಶ್ವರ್ಗೆ ಅವನು ಟೆಂಪೋ ಟ್ರಕ್ ಡ್ರೈವರ್ ಫೋನನ್ನು ಕೊಟ್ಟ. Dinesh Talraja was wrapping up his day at his marketing job at a retail outlet in Ulhasnagar. Dinesh Talraja, Roma's brother, Dinesh Talraja was wrapping up his day at his marketing job. So Dinesh Talraja ಅವರು ಏನು ಕೆಲಸ ಮಾಡ್ತಿದ್ರು, ಮಾರ್ಕೆಟಿಂಗ್ ಜಾಬ್ ಅನ್ನು ಮಾಡ್ತಾ ಇದ್ರು at a retail outlet in Ulhasnagar. Here outlet means a shop. ಔಟ್ಲೆಟ್ ಮೀನ್ಸ್ ಎ ಶಾಪ್ ಅಂತ ಹೇಳಿ ಉಲ್ಲಾಸ್ನಗರ್ ಅನ್ನೋಂಥ ಒಂದು ಪ್ಲೇಸಲ್ಲಿ ಅವರನ್ನು ಮಾರ್ಕೆಟಿಂಗ್ ಜಾಬಲ್ಲಿ ಕೆಲಸ ಮಾಡ್ತಾ ಇದ್ರು. ವೆನ್ ಹಿಸ್ ಫೋನ್ ರ್ಯಾಂಗ್, ದಿನೇಶ್ ಬಾಯ್ ಅವರ ಫೋನ್ ರಿಂಗ್ ಆದಾಗ ಫ್ರಮ್ ಎ ನಂಬರ್ ಹಿ ಡಿಂಟ್ ರೆಕಗ್ನೈಸ್, ಆ ನಂಬರನ್ನು ಅವರು ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮಕ್ಕಳೇ. ದಿನೇಶ್ ಭಾಯ್ ಎ ಯಂಗ್ ವಾಯ್ಸ್ ಆಸ್ಡ್, ದಿನೇಶ್ ಭಾಯ್ ಅಂತ ಹೇಳಿ ಇವನು ಮಾತಾಡ್ತಾನೆ. ಯಾರು? ಬಲೇಶ್ವರ್ ಮಿಶ್ರಾ. ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಎ ಟ್ರೈನ್, ನಿಮ್ಮ ಸಿಸ್ಟರ್ ರೋಮಾ ತಲ್ರೇಜಾ ಒಂದು ಮೂವಿಂಗ್ ಟ್ರೈನ್ ಇಂದ ಕೆಳಗಡೆ ಬಿದ್ದಿದ್ದಾರೆ. ಅಂಡ್ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಘಾನ್ಸೋಲಿ, ನಾವು ಅವಳನ್ನ ಅಡ್ಮಿಟ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದೀವಿ ಆ ಹಾಸ್ಪಿಟಲ್ಗೆ, ಡಿವೈನ್ ಹಾಸ್ಪಿಟಲ್ ಇನ್ ಘಾನ್ಸೋಲಿ, ಡಿವೈನ್ ಹಾಸ್ಪಿಟಲ್ ಘಾನ್ಸೋಲಿಗೆ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ತಾನೆ. ಐ ಆಮ್ ಆನ್ ಮೈ ವೇ ಸೆಡ್ ದಿನೇಶ್, ತಕ್ಷಣ ದಿನೇಶ್ ರೆಸ್ಪಾನ್ಸ್ ಮಾಡ್ತಾನೆ, ಐ ಆಮ್ ಆನ್ ಮೈ ವೇ, ನಾನು ಖಂಡಿತ ಬರ್ತಾ ಇದ್ದೀನಿ, ಹೊರಟೆ ಅಂತ ಹೇಳ್ತಾನೆ. ರಶಿಂಗ್ ಟುವರ್ಡ್ಸ್ ಹಿಸ್ ಮೋಟಾರ್ ಸೈಕಲ್, ಅವನು ಓಡ್ತಾನೆ ತನ್ನ ಬೈಕ್ ಇರೋ ಕಡೆಗೆ, ತಂಗಿಗೆ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ. ಅಷ್ಟರಲ್ಲಿ come to the 15th paragraph. Roma arrived at Divine Multi-Speciality Hospital and Research Center minutes later. ರೋಮಾಳನ್ನು ಅವರು ಎಲ್ಲಿ ಕರ್ಕೊಂಡ್ಬಂದ್ರು? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಸಹ ಆಗಿತ್ತು. ಆ ಒಂದು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ಗಳನ್ನ ಕರ್ಕೊಂಡ್ಬರ್ತಾರೆ. ಅಲ್ಲಿ ಡಾಕ್ಟರ್ ಆಗಿ ಯಾರು ವರ್ಕ್ ಮಾಡ್ತಾ ಇದ್ರು? ಡಾಕ್ಟರ್ ಅನಿಲ್ ಅಗರ್ವಾಲ್, ದ ಮೆಡಿಕಲ್ ಡೈರೆಕ್ಟರ್ ಹಿಯರ್, ಮೆಡಿಕಲ್ ಡೈರೆಕ್ಟರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ರೋಮಾಗಾಗಿರ್ತಕ್ಕಂಥ ಅತಿಯಾದ ಇಂಜುರೀಸ್ ಅನ್ನ ನೋಡ್ಬಿಟ್ಟು, ತುಂಬಾ ಹೆಚ್ಚಿನ ಗಾಯಗಳಾಗಿತ್ತು ಅದನ್ನ ನೋಡ್ಬಿಟ್ಟು, ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ, ತಕ್ಷಣ ಅವಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. ಟು ದ ICU ವಿತೌಟ್ ಎನಿ ಪೇಪರ್ ವರ್ಕ್, ಯಾವುದೇ ರೀತಿಯ ಒಂದು ಪೇಪರ್ ವರ್ಕ್ ಅನ್ನ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಅವಳನ್ನು ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಕೊಳ್ತಾರೆ ಡಾಕ್ಟರ್ ಅನಿಲ್ ಅಗರ್ವಾಲ್. He asked Baleshwar to hang around until Roma's family arrived. ಮತ್ತೆ ಬಲೇಶ್ವರ್ ಮಿಶ್ರಾಗೆ ಹೇಳ್ತಾರೆ, ರೋಮಾ ಫ್ಯಾಮಿಲಿ ಬರೋವರೆಗೂ ಸಹ ನೀನು ಇಲ್ಲೇ ವೇಟ್ ಮಾಡು ಅಂತ ಹೇಳ್ತಾರೆ. ಹಿಯರ್ ಹ್ಯಾಂಗ್ ಅರೌಂಡ್ ಮೀನ್ಸ್ ವೇಟ್, ಹ್ಯಾಂಗ್ ಅರೌಂಡ್ ಮೀನ್ಸ್ ವೇಟ್ ಅಂತ ಹೇಳಿ. That's when they noticed that the driver, having done all he could, had slipped away with his truck. ಆಮೇಲೆ ಬಲೇಶ್ವರ್ ಮಿಶ್ರಾ, ಆಫ್ಟರ್ ದಟ್ ಬಲೇಶ್ವರ್ ಮಿಶ್ರಾ ರಿಕಾಲ್ಡ್ ಅಬೌಟ್ ದ ಟೆಂಪೋ ಟ್ರಕ್ ಡ್ರೈವರ್, ಬಟ್ ಅಷ್ಟಲಾಗಲಿ ಇಟ್ಸ್ ಟೂ ಲೇಟ್. ಟೆಂಪೋ ಟ್ರಕ್ ಡ್ರೈವರ್ ಇವರಿಬ್ಬರನ್ನು ಡ್ರಾಪ್ ಮಾಡಿದ್ಮೇಲೆ ಅವ್ರ ಪಾಡಿಗೆ ಅವರು ಹೊರಟ್ಬಿಟ್ಟಿರ್ತಾರೆ. ದಟ್ಸ್ ವ್ಯಾನ್ ದೇ ನೋಟಿಸ್ ದಟ್ ದ ಡ್ರೈವರ್ ಎಲ್ಲಿದ್ದಾರೆ ಅಂತ ಗಮನಿಸಿದಾಗ, ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್, ಅವನೇನು ಹೆಲ್ಪ್ ಬೇಕು ಅಷ್ಟನ್ನು ಮಾಡಿ, ಹ್ಯಾಡ್ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್, ಅವರ ಟ್ರಕ್ ಅನ್ನು ತೆಗೆದುಕೊಂಡು ಅವನು ಹೊರಟ್ಬಿಟ್ಟಿದ್ದ ಟೆಂಪೋ ಟ್ರಕ್ ಡ್ರೈವರ್. ಐ ಕುಡಂಟ್ ಥ್ಯಾಂಕ್ ಹಿಮ್ ಬಲೇಶ್ವರ್ ಥಾಟ್, ಬಲೇಶ್ವರ್ ಅವನಿಗೆ ಯೋಚನೆ ಮಾಡ್ತಾನೆ, ನಾನು ಅವ್ರಿಗೆ ಥ್ಯಾಂಕ್ಸೇ ಹೇಳಿಲ್ವಲ್ಲ ಅಂತ ಹೇಳಿ ಅನ್ಕೊಳ್ತಾನೆ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಶಿಯಸ್, ಇನ್ನೂ ಸಹ ಅವಳು ಅನ್ಕಾನ್ಶಿಯಸ್ ಆಗೇ ಇದ್ದಾಳೆ, ಎಚ್ಚರ ಇಲ್ದೇನೆ ಮಲಗಿದ್ದಾಳೆ. ಬಟ್ ಹರ್ ಎಕ್ಸ್ರೇಸ್ ಶೋಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸೆವೆರೆ, ಆದರೆ ಅವಳು ಮಾಡಿರ್ತಕ್ಕಂಥ ಎಕ್ಸ್ರೇ ಮಾಡಿದಾಗ ಗೊತ್ತಾಗುತ್ತೆ. ಶೋಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸೆವೆರೆ, ಇಂಜುರೀಸ್ ಅಂದ್ರೆ ಗಾಯಗಳು, ಅನೇಕ ಗಾಯಗಳು ಆಗಿದ್ದರೂ ಸಹ, ಆಲ್ ಶಿ ನೀಡೆಡ್ ವರ್ ಡೀಪ್ ವೂಂಡ್ ಸ್ಟಿಚಸ್, ತುಂಬ ಆಳವಾಗಿರ್ತಕ್ಕಂಥ ಒಂದು ಊಂಡ್ ಗಾಯಗಳಾಗಿತ್ತು, ಅದಕ್ಕೆ ಜಸ್ಟ್ ಸ್ಟಿಚಸ್ನ ಹಾಕಿದಾಗ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಅಂತಹ ಏನು ದೊಡ್ಡ ರೀತಿಯಲ್ಲಿ ಅವಳಿಗೆ ಡ್ಯಾಮೇಜ್ ಆಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಗೊತ್ತಾಗುತ್ತೆ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ had nobody helped her. ಆದರೆ ಡಾಕ್ಟರ್ ಅಗರ್ವಾಲ್ ಅವರು ಹೇಳ್ತಾರೆ, ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್, ಅವಳು ಸತ್ತೇ ಹೋಗ್ಬಿಡ್ತಾ ಇದ್ಲು. ಹ್ಯಾಡ್ ನೋಬಡಿ ಹೆಲ್ಪ್ಡ್ ಹರ್, ಯಾರಾದರೂ ಸಹ ಬಂದು ಅವಳಿಗೆ ಸಹಾಯವನ್ನು ಮಾಡದೇ ಇದ್ದಿದ್ರೆ ಅವಳು ಸಾಯ್ತಾ ಇದ್ಲು ಅಂತ ಹೇಳಿ ಅವರು ಹೇಳ್ತಾರೆ. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್ ದಟ್ ನೈಟ್, ಅವಳು ರಾತ್ರಿ ಸ್ವಲ್ಪ ಎಚ್ಚರಗೊಂಡಾಗ, ರಾತ್ರಿ ಕಣ್ಣನ್ನು ಬಿಟ್ಟು ನೋಡಿದಾಗ, ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸ್ ವರ್ ಬೈ ಹರ್ ಸೈಡ್. ಹರ್ ಬ್ರದರ್ ದಿನೇಶ್ ಅಂಡ್ ಹರ್ ಫಿಯಾನ್ಸ್ ವಿಜಯ್ ವರ್ ಬೈ ಹರ್ ಸೈಡ್. ವಿಜಯ್ ಮತ್ತೆ ಬ್ರದರ್ ಆಗಿರ್ತಕ್ಕಂಥ ದಿನೇಶ್ ಮತ್ತೆ ಅವಳ ಫಿಯಾನ್ಸಿ ಆಗಿರ್ತಕ್ಕಂಥ ವಿಜಯ್ ಇಬ್ರು ಸಹ ಅವಳ ಅಕ್ಕಪಕ್ಕ ಕೂತಿರ್ತಾರೆ. ಶಿ ಕುಡ್ ಬೇರ್ಲಿ ಸ್ಪೀಕ್, ಅವಳಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಕಷ್ಟಪಟ್ಟು ಮಾತಾಡ್ತಾಳೆ. ವಾಟ್ ಯು ಮೀನ್ ಬೈ ಬೇರ್ಲಿ ಸ್ಪೀಕ್ ಚಿಲ್ಡ್ರನ್? ನಾಟ್ ಏಬಲ್ ಟು ಸ್ಪೀಕ್ ಮಾತಾಡ್ತಾಳೆ. ಜಸ್ಟ್ ನಾಡೆಡ್ ಅಂಡ್ ಫೆಲ್ ಅಸ್ಲೀಪ್ ಅಗೇನ್,
because of drowsiness, she fell again asleep, children. Next, when Baleshwar came to meet her the next day morning, Baleshwar ಮತ್ತೆ ನೋಡ್ಲಿಕ್ಕೆ ಬರ್ತಾನೆ ಅವಳು ಸರಿ ಹೋಗಿದ್ದಾಳ ಅಂತ ಹೇಳಿ ನೋಡ್ಲಿಕ್ಕೆ ಬಂದಾಗ ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್. ಅವಳಿನ ಸಂಪೂರ್ಣವಾಗಿ ಎಚ್ಚರಗೊಂಡಿರಲ್ಲ, ಸ್ವಲ್ಪ ಎಚ್ಚರದಲ್ಲಿ ಇರ್ತಾಳೆ. ವಾಟ್ ಯು ಮೀನ್ ಬೈ ಪಾರ್ಟ್ಲಿ ಸೆಡೇಟೆಡ್? ಏನ್ ಪಾರ್ಟ್ಲಿ ಸೆಡೇಟೆಡ್ ಅಂದ್ರೆ ಏನು ಮಕ್ಕಳೇ? ಹಾಫ್ ಅವೇಕ್ ಡ್ಯೂ ಟು ಡ್ರಗ್ಸ್. ಹಾಫ್ ಅವೇಕ್, ಅರ್ಧಂಬರ್ಧ ಅರೆ ಎಚ್ಚರ ಅವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಬಿಕಾಸ್ ಆಫ್ ಡ್ರಗ್ಸ್, ಬಿಕಾಸ್ ಆಫ್ ಟ್ಯಾಬ್ಲೆಟ್ಸ್ ಇಂದ. On his way, ಬರುವಾಗ ಬಲೇಶ್ವರ್ ಹ್ಯಾಡ್ ಈವನ್ ರಿವಿಸಿಟೆಡ್ ದ ಸ್ಪಾಟ್ ವೇ ರೋಮಾ ಹ್ಯಾಡ್ ಫಾಲನ್. ಅವನು ಹಾಸ್ಪಿಟ್ಲಿಗೆ ಬರ್ಲಿಕ್ಕೂ ಮುಂಚೆ ಅಲ್ಲಿ ರೋಮಾ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಟ್ರೈನಿಂದ ಕೆಳಗಡೆ ಬಿದ್ದಿದ್ದು, ಆ ಒಂದು ಪ್ಲೇಸ್ ಎಲ್ಲ ಸಹ ಹೋಗಿ ನೋಡ್ಕೊಂಡು ಬಂದಿದ್ದ. ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಅವಳದೇನಾದ್ರೂ ಬಿಲಾಂಗಿಂಗ್ಸ್ ಏನಾದ್ರು ಅವ್ಳು ಬಿದ್ದಿದೇನೋ ಅಂತ ಹೇಳಿ ನಿಯರ್ ರೈಲ್ವೆ ಸ್ಟೇಷನ್ ಅವ್ನು ಹೋಗಿ ನೋಡ್ಕೊಂಡ್ ಬಂದಿರ್ತಾನೆ. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹ್ಯಾಮ್, ದಿನೇಶ್ ಹೇಳಿದ್ದೆ ನೋಡ್ಕೊಂಬ ಅಂತ ಹೇಳಿ, ದಟ್ ಹರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಅವಳ ಸೆಲ್ ಫೋನ್ ಮತ್ತೆ ಹ್ಯಾಂಡ್ ಬ್ಯಾಗ್ ಮಿಸ್ ಆಗುತ್ತೆ, ಅದನ್ನ ನೋಡ್ಕೊಂಬ ಅಂತ ಹೇಳಿರ್ತಾರೆ. ನಾಟ್ ಫಾರ್ ಫ್ರಮ್ ದ ಸ್ಪಾಟ್, ತುಂಬಾ ದೂರದಲ್ಲೇನು ಅಲ್ಲ. ರೈಲ್ವೆ ಎಂಪ್ಲಾಯಿ, ಆ ರೈಲ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ರೈಲ್ವೆ ಎಂಪ್ಲಾಯಿ ಅಬ್ಸರ್ವ್ ಮಾಡಿರ್ತಾರೆ. ಅಶ್ಯೂರ್ಡ್ ಬಲೇಶ್ವರ್ಗೆ ಅಶ್ಯೂರೆನ್ಸ್ ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬೀನ್ ಫೌಂಡ್, ರೋಮಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಬಿಲಾಂಗಿಂಗ್ಸ್ ಸಿಕ್ಕಿದೆ ಅಂತ ಹೇಳ್ತಾರೆ, ಅದನ್ನ ಇವ್ರಿಗೆ ತಂದು ಕೊಡ್ತಾರೆ. ಹೌ ಆರ್ ಯು ಫೀಲಿಂಗ್? ಬಲೇಶ್ವರ್ ಆಸ್ಕ್ಡ್ ರೋಮಾ. ಹಾಸ್ಪಿಟಲ್ಗೆ ಬಂದ ತಕ್ಷಣ ಬಲೇಶ್ವರ್ ಕೇಳ್ತಾನೆ, ಹೌ ಆರ್ ಯು ಫೀಲಿಂಗ್? ನೀನು ಹೇಗೆ ಫೀಲ್ ಆಗ್ತಿದ್ಯಾ ಅಂತ ಕೇಳಿದಾಗ, ಐ ಆಮ್ ಓಕೆ ರೋಮಾ ವಿಸ್ಪರ್ಡ್. ರೋಮಾ ನಿಧಾನಕ್ಕೆ ಹೇಳ್ತಾಳೆ, ಓಕೆ ನಾನೀಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಇನ್ ಎ ಫ್ಯೂ ಡೇಸ್, ಕೆಲವು ದಿನಗಳಲ್ಲಿ ರೋಮಾ ಮೇಡ್ ಎ ಫುಲ್ ರಿಕವರಿ. ಆಫ್ಟರ್ ಎ ಫ್ಯೂ ಡೇಸ್ ರೋಮಾ ಮೇಡ್ ಎ ಫುಲ್ ರಿಕವರಿ. ರೋಮಾ ಸಂಪೂರ್ಣವಾಗಿ ಹುಷಾರಾಗ್ತಾಳೆ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರ್ ಹ್ಯಾಡಂಟ್ ಬೀನ್ ದೇರ್. ಆಮೇಲೆ ಇವಳು ಹೇಳ್ತಾಳೆ, ಬಲೇಶ್ವರ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಐ ಕಾಂಟ್ ಇಮ್ಯಾಜಿನ್, ನನಗೆ ಊಹೆ ಮಾಡ್ಕೊಳ್ಳಿಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್, ಏನಾಗ್ತಾ ಇತ್ತು ನನಗೆ, ಇಫ್ ಬಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್, ಬಲೇಶ್ವರ್ ಏನಾದ್ರು ಇಲ್ಲಿ ಬರದೇ ಇದ್ದಿದ್ರೆ ನನಗೇನಾಗ್ತಾ ಇತ್ತು. ಶಿ ಸೇಸ್, ಅವಳು ಹೇಳ್ತಾಳೆ, ಅಮೇಜ್ಡ್ ಟು ಲರ್ನ್ ಆಫ್ ದ ಮ್ಯಾನರ್ in which she had been rescued. ಮತ್ತೆ she was amazed to learn of the manner, ಯಾವ ವಿಧಾನದಲ್ಲಿ ಅವಳಿಲ್ಲಿ ರೆಸ್ಕ್ಯೂ ಆಗ್ಲು ಸೇವ್ ಆಗ್ಲು ಅಂತಕ್ಕಂಥ ಒಂದಿನ ನೋಡ್ಬಿಟ್ಟು which she had been rescued ಅಂತ ಹೇಳಿ ತುಂಬಾನೇ ಅವಳಿಗೆ ಆಶ್ಚರ್ಯ ಸಹ ಆಗತ್ತೆ. I think it's astonishing that a stranger would jump off a train and risk his life for me. ಮತ್ತೆ ಇವಳು ಆಶ್ಚರ್ಯವನ್ನ ಪಟ್ಟು ಹೇಳ್ತಾಳೆ, ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್, ತುಂಬಾನೇ ಆಶ್ಚರ್ಯ ಪಡಬೇಕು ಇಲ್ಲಿ. ದಟ್ ಎ ಸ್ಟ್ರೇಂಜರ್, ಒಬ್ಬ ಅಪರಿಚಿತ ವ್ಯಕ್ತಿ, ವುಡ್ ಜಂಪ್ ಆಫ್ ಎ ಟ್ರೈನ್, ಒಂದು ಟ್ರೈನಿಂದ ಜಂಪ್ ಮಾಡಿ, ಅಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ, ನನಗೋಸ್ಕರ ಅವನ ಜೀವನವನ್ನ ರಿಸ್ಕ್ ಮಾಡಿ ನನಗೆ ಹೆಲ್ಪ್ ಅನ್ನ ಮಾಡೋದಲ್ವಾ. ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್, ನಾನು ಯಾವುದೇ ರೀತಿಯಲ್ಲೂ ಸಹ ಬಲೇಶ್ವರ್ಗೆ ಮಾಡಿರ್ತಕ್ಕಂತಹ ಸಹಾಯಕ್ಕೆ ನಾನು ರಿಟರ್ನ್ ಸಹಾಯವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇಲ್ಲಿ ಇವಳು ಹೇಳ್ತಾಳೆ. ಆಗ ಬಲೇಶ್ವರ ಹೇಳ್ತಾನೆ, ಐ ಆಮ್ ನ್ಯೂ ಟು ಮುಂಬೈ, ನಾನು ಮುಂಬೈಗೆ ತುಂಬಾನೇ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ಡ್, ಆದ್ರೆ ನಾನಿಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ನೋಟಿಸ್ ಮಾಡಿದೆ, ಗಮನಿಸಿದೆ. ಏನಪ್ಪಾ ಅಂತಂದ್ರೆ, ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್. ಇಲ್ಲಿ ಮುಂಬೈನ ಜನ ಏನಿದ್ದಾರೆ, ಮುಂಬೈ ಪೀಪಲ್ ಏನಿದ್ದಾರೆ, ತುಂಬಾನೇ ಭಯ ಪಡ್ತಾರೆ. ಅದೇ ದ ಪೀಪಲ್ ಅಫ್ರೈಡ್. ಹಿಯರ್ ಅಫ್ರೈಡ್, ಫಿಯರ್, ಫ್ರೈಟನ್, ದೀಸ್ ಆರ್ ದ ಸಿನಾನಿಮ್ ವರ್ಡ್ಸ್. What do you mean by synonym words? ಒಂದೇ ಅರ್ಥವನ್ನ ಕೊಡ್ತಕ್ಕಂತಹ ಸಮಾನಾರ್ಥಕ ಪದಗಳು, ಅದನ್ನ ಸಿನಾನಿಮ್ಸ್ ಅಂತ ಹೇಳಿ ಇಂಗ್ಲಿಷಲ್ಲಿ ಕರೀತಾರೆ. ಅಫ್ರೈಡ್, ಫಿಯರ್, ಫ್ರೈಟನ್ಡ್. ಓಕೆ, ಸೇಸ್ ಬಲೇಶ್ವರ್, ಅವ್ನು ಹೇಳ್ತಾನೆ ಮುಂಬೈನ ಜನ ತುಂಬಾನೇ ಭಯ ಪಡ್ತಾರೆ ಅಂತ ಹೇಳ್ತಾನೆ. ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಎ ಜಾಬ್. ನಾನು ಹೇಳ್ತಾನೆ, ಮುಂಬೈಗೆ ನಾನು ತುಂಬಾನೇ ಹೊಸಬ, ಇಲ್ಲಿ ಮುಂಬೈನ ಜನ ತುಂಬಾ ಭಯ ಪಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಎ ಜಾಬ್, ನಾನು ಇನ್ನೂ ಕೆಲಸಕ್ಕಾಗಿ ಹುಡುಕಾಟದಲ್ಲಿದ್ದೀನಿ, ಕೆಲಸವನ್ನ ಹುಡುಕ್ತಾ ಇದ್ದೀನಿ ನಾನಿಲ್ಲಿ. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಅವನು ಹೇಳ್ತಾನೆ, ಜನ ಯಾಕೆ ಭಯ ಪಡ್ತಾರೆ, ಈ ತರ ಏನಾರು ಆಕ್ಸಿಡೆಂಟ್ಸ್ ಆದಾಗ ಹೆಲ್ಪ್ ಮಾಡ್ಲಿಕ್ಕೆ ಯಾಕೆ ಮುಂದೆ ಬರಲ್ಲ ಜನ ಅಂತಂದ್ರೆ, ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಕೇಸ್ಗಳಲ್ಲಿ ಪೊಲೀಸರ ಜೊತೆಲಿ ಸಿಗಾಕೊಂಡು ಓದಾಡ್ಬೇಕಾಗತ್ತೆ ಅಂತ ಹೇಳಿ ತುಂಬಾ ಜನ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರಲ್ಲ ಅನ್ನುವಂಥ ಒಂದು ವಿಚಾರವನ್ನ ಅವನಿಲ್ಲಿ ಹೇಳ್ತಾನೆ ಮಕ್ಕಳೇ. ಸೊ ವೈ ಡಿಡ್ ಹಿ ಡೂ ಇಟ್, ಆದರೆ ಅವನು ಯಾಕೆ ಹೀಗೆ ಮಾಡ್ದ, ವೈ ಹಿ ಬಲೇಶ್ವರ್ ಹೆಲ್ಪ್ ಟು ರೋಮಾ, ಯಾಕೆ ಹೆಲ್ಪ್ ಮಾಡ್ದ ಅಂತ ಹೇಳಿದಾಗ ಅವನು ಅದಕ್ಕೆ ಆನ್ಸರ್ ಹೇಳ್ತಾನೆ, ಶಿ ನೀಡೆಡ್ ಹೆಲ್ಪ್
ನೋಡಿ ತುಂಬ ಸರಳವಾಗಿ ಸಿಂಪಲ್ ಆಗಿ ಹೇಳ್ತಾನೆ. ಶಿ ನೀಡೆಡ್ ಹೆಲ್ಪ್, ಅವಳಿಗೆ ಸಹಾಯದ ಅಗತ್ಯ ಇತ್ತು ಅಂತ ಹೇಳ್ತಾನೆ. ಬಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ, ತುಂಬಾನೇ ಸರಳವಾಗಿ ಹೇಳ್ತಾನೆ, ಅವಳಿಗೆ ಅಗತ್ಯ ಇತ್ತು, ಸಹಾಯ ಬೇಕಿತ್ತು, ಹಾಗಾಗಿ ನಾನು ಹೆಲ್ಪ್ ಮಾಡಿದೆ ಅಂತ ಹೇಳ್ತಾನೆ. ದಟ್ ಡೇ ಇಟ್ ವಾಸ್ ರೋಮಾ, ಅವತ್ತಿನ ದಿನ ರೋಮಾ. ಟುಮಾರೋ ಇಟ್ ಕುಡ್ ಬಿ ಯು, ನಾಳೆ ನೀವಾಗಿರ್ಬೋದು ಅಥವಾ ನಾನಾಗಿರ್ಬೋದು. ಮೀ ಬೈ ದ ಟ್ರ್ಯಾಕ್ಸ್, ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ ಬೈ ದ ಟ್ರ್ಯಾಕ್ಸ್, ಅಲ್ಲ ನೀವಾಗಿರ್ಬೋದು ಅಥವಾ ನಾನಾಗಿರ್ಬೋದು ಆ ಟ್ರ್ಯಾಕ್ಸ್ ಪಕ್ಕ ಬಿದ್ದಿರ್ತಕ್ಕಂಥದ್ದು. ಬ್ಲೀಡಿಂಗ್ ಆ್ಯಂಡ್ ಅಲೋನ್, ಅದರಲ್ಲೂ ಸಹ ಬ್ಲೀಡಿಂಗ್, ತುಂಬಾ ರಕ್ತ ಸುರಿತಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ಅಲೋನ್, ಒಬ್ಬಂಟಿಗರಾಗಿ ಬಿದ್ದಂತಹ ಸಂದರ್ಭದಲ್ಲಿ ಯಾರದಾದರೂ ಸಹ ನಮಗೆ ಸಹಾಯ ಇಲ್ಲಿ ಖಂಡಿತ ಬೇಕಾಗತ್ತೆ ಅಂತ ಹೇಳಿ ನಮಗಿಲ್ಲಿ ಹೇಳ್ತಾರೆ. ಸೊ ದಿಸ್ ಆಲ್ ಅಬೌಟ್ the lesson. There is a girl by the tracks. We can see in this lesson how a strange person came forward to help Roma Talreja and how he rescued her life from difficulty and how he saved the life of Roma Talreja. These are all the things we'll see from this lesson. There is a girl by the tracks. Finally, Devan Kenal explained how beautifully about the compassion. ಒಂದು ಕರುಣೆ ಅಂತಕ್ಕಂಥದ್ದು, ಒಬ್ಬರಿಗೆ ನಾವು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಗುಣ ಹೇಗೆ ಹೊಂದಿರಬೇಕು ಅನ್ನೋದನ್ನು ಇಲ್ಲಿ ದೇವನ್ ಕೆನಾಲ್ ರವರು ತುಂಬಾ ಬ್ಯೂಟಿಫುಲ್ ಆಗಿ ಈ ಒಂದು ಪಾಠದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ದಿಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ. ಇನ್ ದಿಸ್ ಲೆಸನ್ ವಿ ಕ್ಯಾನ್ ಸಿ ಸಮ್ ಆಫ್ ದ ಡಿಫಿಕಲ್ಟ್ ವರ್ಡ್ಸ್ ಚಿಲ್ಡ್ರನ್. ಗ್ಲೋಸರಿ ವರ್ಡ್ಸ್: lurched, lurched means moved unsteadily, and then fluttered means opened slightly, outlet means a shop, hang around means wait, barely speak means not able to speak. Okay. Then like we can see some of the opposite words here: forward, backward, arrive, depart, deep, shallow, far, near. And for the examination sake, we can see from this lesson the extract questions for the 3 marks. See, Chacha, can I borrow your mobile? It is a question of extract. Chacha, can I borrow your mobile? Who said this? Baleshwar Mishra said this. Who is Chacha here? A tempo truck driver. From which lesson the above extract is taken from? There is a girl by the tracks. Like this, in this lesson, for the examination, in your examination, they are going to ask you some of the extracts. I think thoroughly I explained this lesson. I think you understand better. Thank you, children.